ಡೆತ್ ನೋಟ್ ಅಲ್ಲಿ ಸರ್ ತಮ್ಮನ್ ಭೇಟಿ ಮಾಡಿದ್ರ ಬಗ್ಗೆ ಬರೆದಿದ್ದಾರೆ ನೋಡಿ. ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ಫೋನ್ ಮಾಡಿದ್ರಿ ನೋಡಿ ಅವ್ರ ಏನ್ ಹೇಳ್ತಾರೆ, ಅದು ಅವ್ರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಅಥವಾ ಯಾರು ನೋಡಿ ಆ ಜೆನ್ಯೂನಿಟಿ ಆಫ್ ದ ಡೆತ್ ನಾಟ್ ಲೆಟ್ ಇಟ್ ಬಿ ವೆರಿಫೈಡ್ ಬೈ FSL ಬರ್ಲಿ, ಅದು ಅವ್ರದೇ ಇದ್ರೆ. ನೀವು ನೋಡಿದ್ರೆ ಅದರಲ್ಲಿ ಏನಂತ ಬರ್ದಿದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರು ಫೋನ್ ಮಾಡಿ ಚೀಫ್ ಸೆಕ್ರೆಟರಿಗೆ ಮಾತಾಡಿದ್ದಾರೆ ಅಂತ ಟೆಂಡರ್ ಬಗ್ಗೆ. ಇಸ್ ದಟ್ ಪಾಸಿಬಲ್? ನ್ಯಾಯಾಧೀಶರಿಗೆ ರೌಡಿ ಶೀಟರ್ ಇಂದ ಆಚೆ ತಗ್ಲಿಕ್ಕೆ ಮಾತಾಡ, ಇಸ್ ದಟ್ ಪಾಸಿಬಲ್ ಹೇಳಿ? ಆಮೇಲೆ ನೀವು, ನನ್ ಸ್ವಭಾವ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ನಾವು ಮಾತಾಡ್ತೀವ. ಅಂಡ್ ಇಸ್ ನಾವು ಚೀಫ್ ಸೆಕ್ರೆಟರಿಗೆ ಮತ್ತೆ ಇದಕ್ಕೆ ಏನ್ ಸಂಬಂಧ ಹೇಳಿ ಸರ್? ಈಗ ಅಂದ್ರೆ ಏನ್ ಅರ್ಥ ಆಗುತ್ತೆ, ಯಾವ ಮಾನಸಿಕ ಒತ್ತಡದಲ್ಲಿ ಇರ್ಬೋದು ನನಗೆ ಗೊತ್ತಿಲ್ಲ. ಇದು FSL ಅಲ್ಲಿ ಬರ್ಲಿ, ನನಗೆ ಗೊತ್ತಿಲ್ಲ. ಇಲ್ಲ ನೋಡಿ, ಕ್ರೋನಾಲಜಿ ನೋಡಿದ್ರೆ ಇಟ್ಸ್ ಅ ಫೇಕ್ ಅಂತ ಅನ್ನೋದು ನಿಮ್ಮ ಅಸೆಸ್ಮೆಂಟ್ ಅಲ್ಲಿ ನೋಡ್ತಿ ಕಾಣ್ತೀವಿ. ಇಲ್ಲ, ನಾನು ಕ್ರೊನಾಲಜಿಕಲಿ ನಾನೇನು ಹೇಳೇ ಇಲ್ಲ, ಮತ್ತೆ ಇದು ಫೇಕ್ ಅಂತಾನು ನಾನು ಹೇಳಿಲ್ಲ. ನಾನು ಹೇಳಿಸಿ ಇದು ಅವ್ರ ಹ್ಯಾಂಡ್ ರೈಟಿಂಗ್ ಇಲ್ಲ, ನನ್ಗೆ ಹೆಂಗ್ ಗೊತ್ತಾಗ್ತದೆ? ಅವರು ನನ್ ಪರಿಚಯ ಇದ್ರು, ನನ್ಗೆ ಗೊತ್ತಿತ್ತು, ಏನೋ ಒಡನಾಟ ಇತ್ತು ಅಂದ್ರೆ ಐ ಕ್ಯಾನ್ ಅಟ್ ಲೀಸ್ಟ್ ಇಲ್ಲಪ್ಪ ಹಿಂಗಿದೆ ಹಂಗಿದೆ ಅಂತ. ಇಲ್ಲ, ಈಗ ನೀವೇ ಎಷ್ಟೋ ಇಲ್ಲಿ ಭೇಟಿಯಾಗಿದ್ದವರು ಸರ್ ಅವರು, ನನಗಂತೂ ನೆನಪಿಲ್ಲ. ಅಂದ್ರೆ ನನಗೆ ನೋಡಿ, ಇಂಥ ವಿಷಯ ಬಂದು ಟೆಂಡರ್ ವಿಷಯದಲ್ಲಂತೂ ಯಾರು ನನಗೆ ಭೇಟಿ ಆಗೋರೇ ಅಲ್ಲ, ಬಿಕಾಸ್ ಐ ವಿಲ್ ನಾಟ್ ಇಂಟರ್ಫಿಯರ್ ಅಂತ ಎಲ್ಲರಿಗೂ ಗೊತ್ತಿದೆ. ನೀವು ಬೇಕಾದ್ರೆ ನಮ್ ಚಿತ್ತಾಪುರ್ ಬಿಜೆಪಿ ನಾಯಕರು, ಕಲಬುರಗಿ ಬಿಜೆಪಿ ನಾಯಕರಿಗೂ ಕೇಳ್ಬಿಡಿ, ಟೆಂಡರ್ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಯಾವತ್ತಾನ ಏನಾದ್ರು ಹಸ್ತಕ್ಷೇಪ ಮಾಡ್ತಾರೇನಪ್ಪ ಅಂತ. ಅವ್ರು ಪ್ರಾಮಾಣಿಕವಾಗಿ ಉತ್ತರ ಕೊಡ್ತಾರೆ. ಈಗ ಅವ್ನ ಅರೆಸ್ಟ್ ಮಾಡಿಲ್ಲ ಅಥವಾ ವಿಚಾರಣೆ ಮಾಡ್ತಿದ್ರೆ ಅನುಮಾನ ಬರೋದಿಲ್ಲ ಸರ್, ಹಸ್ತಕ್ಷೇಪ ಆಗ್ತಾ ಇದೆ ಅಂತ. ಸಿ ವೇರ್ ದೇ ಕಾಲ್ಡ್ ಫಾರ್, ಈಗ ನೀವು ಹೇಳೋದಂದ್ರೆ ಅವ್ರು ಕರೆದಿದಾರ ನನಗೆ ಗೊತ್ತಿಲ್ಲ, ನಿಮ್ಗೆ ಮಾಹಿತಿ ಇದೆಯಾ? ಇವ್ರು ಕರೆದಿಲ್ಲ, ಅವ್ರು ವಿಚಾರಣೆ ಕರೆದಿದ್ದಾರ? ಅದೇ ಪ್ರಶ್ನೆ ಬರ್ತಾ ಇರೋದು. ಅರೆ ಅವ್ರು ಕರಿಬೇಕಲ್ಲ, ಕರಿತಾ ಇಲ್ಲ. ನಾನ್ ಫೋನ್ ಮಾಡಿ ಹೇಳಿದೀನ ಕರಿಬೇಡಿ ಅಂತ? ಸುಮ್ನೆ ಬಿಜೆಪಿ ಅವ್ರು ಹೇಳಿದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಹೋಗಕ್ಕಾಗಲ್ಲ ಸರ್. ದರ್ ಇಸ್ ಅ ಪ್ರೊಸೀಜರ್ ಫಾರ್, ಇದಕ್ಕೆಲ್ಲಾನು ಪ್ರೊಸೀಜರ್ ಇದೆ ಅಲ್ವಾ? ಈಗ ಅದೇನ್ ಪ್ರೊಸೀಜರ್ ಇದೆ ಅದು ಫಾಲೋ ಆಗ್ಲಿ. ಪ್ರೊಸೀಜರ್ ಅಲ್ಲಿ ಲ್ಯಾಪ್ಸಸ್ ಅಲ್ಲಿ ನಾವೇನಾದ್ರೂ ಹೇಳಿದೀವಾ? ನಾವು ಇಲ್ಲಿವರೆಗೂ ಬೀದರ್ SP ಮಾತಾಡಿದ್ದೀನ, ಕೇಳ್ಕೊಳ್ಳಿ ಬೀದರ್ SP ಅವ್ರ ಹತ್ರ. ಇವತ್ತು ಬೆಳಿಗ್ಗೆ ರೈಲ್ವೆ SP ಅವ್ರ ಹತ್ರ ಮಾತಾಡಿ ಏನ್ ಮಾಡ್ತಾ ಇದೀರ ಅಂತ ಕೇಳಿರೋದಷ್ಟೇ. ಅದು ಹೊರತುಪಡಿಸಿ ಯಾವ ಅಧಿಕಾರಿಗಳಿಗೆ ಮಾತಾಡಿದೀನಿ? ನಾಳೆ ವಿಜಯೇಂದ್ರ ಮತ್ತೆ ಚಲವಾದಿ ನಾರಾಯಣ ಸ್ವಾಮಿ ಬೀದರ್ ಭೇಟಿ ಕೊಡ್ತಾ ಇದ್ದಾರೆ, ಮಾಡ್ಲಿ, ಬೇಡ ಅಂತ ಇಲ್ಲ. ಅವ್ರು ನನ್ ರಾಜೀನಾಮೆ ಕೇಳಿದ್ರು. ಫಸ್ಟ್ ಆಫ್ ಆಲ್ ಅವ್ರು ಯಾವಾಗ ರಾಜೀನಾಮೆ ಕೊಡ್ತಾರೆ ಕೇಳಿ, ಅವ್ರದ್ದು ಆಗ್ಲೇ ಪ್ರೂವ್ ಆಗಿದೆ ಅಲ್ಲ FSL ನಲ್ಲಿ. ಪೂಜೆ ಅಪ್ಪಾಜಿ ಅವರು ಇವರೆಲ್ಲ ಬಂದು ನಮ್ಗೆ ನೀತಿ ಪಾಠ ಹೇಳೋದ? ಡೆತ್ ನೋಟ್ ಅಲ್ಲಿ ಸುಫಾರಿದು ಪ್ರಸ್ತಾಪ ಮಾಡಿದ್ದಾರೆ. ಯಾವುದು ಡೆತ್ ನೋಟ್ ಅಲ್ಲಿ? ಡೆತ್ ನೋಟ್ ಅಲ್ಲಿ ಸುಪಾರಿ ಬಸವರಾಜ ಮೂರ್ತಿ ಮೂಡೋ ಅವ್ರದೆಲ್ಲ ನೋಡಿ. ಅದು ಇಫ್ ಯು ವಿಲ್ ನೋಟಿಸ್ ದಟ್ ಡೆತ್ ನೋಟ್, ಅದು ಸೈನ್ ಆಗಿ ಅದಾದ್ಮೇಲೆ ಇನ್ನೊಂದು ಪೇಜ್ ನಲ್ಲಿ ಬಂದಿರೋದು. ಸೊ ಅದು ಜೆನ್ಯೂನಿಟಿ ಏನಿದೆ ಗೊತ್ತಿಲ್ಲ. ಆಮೇಲೆ ನೀವೇ ಹೇಳಿ ಸರ್, 4 MLA ಸುಪಾರಿ, ಅದು ಯಾರೋ ಇನ್ನೊಬ್ಬ ಕೆಲ್ಸಕ್ಕೆ ಬರಲ್ಲ ಅಂತ ಯಾವ್ದೋ ಡ್ರಾಮಾ ಸೇನೆ ಅಧ್ಯಕ್ಷ, ಏನ್ ಕೆಲ್ಸ ಇಲ್ವೋ ಯಾರಿಗೂ? ಇಸ್ ಇಟ್ ಈಗ ಅದು ನಾನು ಹೇಳ್ದಕ್ಕೆ ಅದ್ರದ್ದು ಏನಿದೆ FSL ಬರ್ಲಿ. ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಬಿಫೋರ್ FSL ರಿಪೋರ್ಟ್ ಬರತ್ತೆ. ಮತ್ತೆ ಅದಕ್ಕೂ ನೀವು ಹೇಳ್ತಿಲ್ಲ ನಾನು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು. ಬರ್ಲಿ, ಅದೇನಿದೆ ಸತ್ಯಾಂಶ ಹೊರಗೆ ಬರ್ಲಿ. ನಾನು ಅದಕ್ಕೆ ಇಂಡಿಪೆಂಡೆಂಟ್ ಎನ್ಕ್ವೈರಿ ಕೇಳಿದೀನಲ್ಲ. ಆದ್ರೆ ಇದಿಲ್ಲ, ಇದ್ರಲ್ಲಿ ಎಲ್ಲಾನು ಕೂಡ A1 to A8 ನಾವು ಇದೀವಾ? ಎಲ್ಲ ನಾವು ಹೇಳಿದಾರ? ಪ್ರಿಯಾಂಕ್ ಖರ್ಗೆ ಅವರು ನನಗೆ ಆಶ್ವಾಸನೆ ಕೊಟ್ಟಿದ್ರು, ಮಾಡಿದ್ರು, ಇಲ್ಲ ಅಂತ. ಈ ಪ್ರತಿಪಕ್ಷದಲ್ಲಿದ್ದಾಗ ಈಶ್ವರಪ್ಪ ವಿಚಾರ ಸಂಬಂಧಪಟ್ಟಂತೆ ಆಗಷ್ಟೊಂದು ಹೇಳಿದಂತ ಪ್ರತಿಪಕ್ಷ ರೂಲಿಂಗ್ ಬಂದ ತಕ್ಷಣ ಏನು ಆ ಒಂದು ಇಲ್ಲ ನೋಡಿ, ನಾವು ತನಿಖೆ ಮಾಡಿ ಅವರು ಹಾಗೆ ಇಲ್ಲ ಅಂತ ಅವ್ರು ಹೇಳಿದವರು, ಆಯ್ತಾ? ಅಂಡ್ ಅಲ್ಲಿ ಡೈರೆಕ್ಟ್ ಆಗಿ ಅವ್ರ ಹೆಸರೇ ಹೇಳಿರೋದು, ಅಂದಿನ ಸಚಿವರ ಹೆಸರು. ಇಲ್ಲಿ ನಾವು ಯಾವ್ದಕ್ಕೂ ಬಿಡ್ತಾ ಇಲ್ಲ. ಅವ್ರು ಯಾರೇ ಇರ್ಬೋದು, ನಾನಿರ್ಬೋದು, ಆಗ್ತಿರ್ಬೋದು, ತನಿಖೆ ಮಾಡ್ರಪ್ಪ ಅಂತ ಹೇಳ್ತಾ ಇದೀವಲ್ಲ. ನಾವು ರಾಜೀನಾಮೆ ಆಗ್ರಹಿಸಿದ್ರೆ ಅಂದ್ರೆ ನಾವ್ ಹೇಳ್ತಾ ಇದ್ದ ಪ್ರತಿಪಕ್ಷದಲ್ಲಿದ್ದಾಗ ಒಂದು ಮಾತು, ರೂಲಿಂಗ್ ಬಂದ ಹೇಗೆ ಬೇರೆದಂದ್ರೆ ನಾನು ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ, ಅವನು ಯಾರು ನಮ್ಗೆ ಪರಿಚಯ ಇಲ್ಲ ಅಂತ ಹೇಳಿದ್ರೆ ಅದು ಬೇರೆ ಮಾತಾಗ್ತದೆ. ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ಬೋದು, ಅಥವಾ ತನಿಖೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ಬೋದು. ನಾನೇ ಆಗ್ರಹಿಸ್ತಾ ಇದ್ದೀನಲ್ಲ, ಡಬಲ್ ಸ್ಟ್ಯಾಂಡರ್ಡ್.